ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದು 2-3 ಡೇಸ್ ವ್ಲಾಗ್ ಆಗಿರುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಮಗ ತಲೆ ಮೇಲೆ ಹೊತ್ಕೊಂಡ್ಬಂದಿದ್ದಾನೆ. ಕೆಳಗಡೆ ಮಾಡ್ಬಿಟ್ಟು ಹಿಂಗೆ ಹೋಗು. ಮಾಡ್ಬಿಟ್ಟು ಎತ್ತಿದ್ರೆ ಲಾಕ್ ಅಷ್ಟೇ. ಲಾಕ್. ಆಮೇಲೆ ಕಡೆ ಬಾಯಿ ಕಡೆ ಇದು ಇದು ಮುಂದೆ ಈ ಮುಂದೆ ಚೆನ್ನಾಗೈತೆ. ಆದ್ರೆ ಅಗ್ಲ ಕಮ್ಮಿ ಐತಿಲ್ಲ ಅನ್ಸಿಲ್ಲ ನಿಮಗೆ? ಹೌದಾ? ಚೆನ್ನಾಗೈತೆ. ಎಲ್ಲ ಒಂಚೂರು ಏನು ನಮ್ಮ ನಾದಿನಿ ಕೆಲಸ ಮಾಡೋಕ್ಕೆ ಟೇಬಲ್ಲು ಚೇರೆಲ್ಲ ಬೇಕಾಗಿತ್ತು. ಸೊ ವರ್ಕ್ ಫ್ರಮ್ ಹೋಮ್ ಎಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತಲ್ವ ಕೆಲಸ ಮಾಡೋಕ್ಕೆ, ಅದಕ್ಕೆ ಹೊಸ ಟೇಬಲ್ಲು ಚೇರೆಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡ್ಳು. ಇನ್ನು ನಮ್ಮ ಯಜಮಾನ್ರು ಅವ್ರ ದೊಡ್ಡಪ್ಪ ಊರಿಂದ ಬಂದಿದ್ರು, ಅದಕ್ಕೆ ಅಡುಗೆ ಮಾಡಿ ಊಟಕ್ಕೆ ಕರೀಣ ಅಂತ ಅವ್ರನ್ನೂ ಕೂಡ ಇವತ್ತು ಊಟಕ್ಕೆ ಕರೆದಿದ್ದು. ಇನ್ನು ಸಂಡೇನೇ ಫ್ರೀ ಆಗಿರ್ತೀವಲ್ವ, ಅದಕ್ಕೆ ಸಂಡೇ ಮಾಡಿ ಕರೆದಿದ್ರು. ಇನ್ನು ಮಂಡೆಯಿಂದ ಕೆಲಸ ಎಲ್ಲರಿಗೂ ಇರುತ್ತೆ, ಅದಕ್ಕೆ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಅಂತ ಸಂಡೇನೇ ಕರೆದಿದ್ದು ಊಟಕ್ಕೆ. ಸಹಜ. ಅದೇ ಒಂದು ಹೇಳೋದು ಇಲ್ಲಿ ಬಂದಾಗ ನಾವು ಇಲ್ಲೇ ಹೇಳೋದು ನಾನು. ಯಾವುದೇ ಮನೆ ಆಗಲಿ ಆಚೆ ಬಂದಾಗ ನೀಟಾಗಿರುತ್ತೆ. ಇಡವ ಸಾರು ಅಲ್ಲೇ ಸಾರು ಹಾಕೋ ಅದು ಹಾಕೋ. ಇನ್ನು ಅವರು ಊಟ ಮಾಡ್ಕೊಂಡು ಹೊರಟ್ರು. ಇನ್ನು ನಾವೆಲ್ಲ ಊಟ ಮಾಡೋದು ಲೇಟ್ ಅಲ್ವಾ, ಸೊ ಅದಕ್ಕೋಸ್ಕರ ಇವಾಗ ಊಟ ಮಾಡ್ತಾಯಿದ್ದೀವಿ. ಅವ್ರು 8 o'clockಗೆ ಊಟ ಮಾಡಿ ಹೋದ್ರು. ನಾವು ಊಟ ಮಾಡೋದು ಯೂಶ್ವಲಾಗಿ 9-9:30, ಸೊ 10 o'clock ಆಗೋಗ್ಬಿಡುತ್ತೆ ಒಂದೊಂದು ದಿನ. ಸೊ ಅದಕ್ಕೆ ಇವಾಗ ಊಟ ಮಾಡೋಕ್ಕೆ ಕೂತ್ಕೊಂಡು ಹಾಗೆ ಮ್ಯಾಚ್ ನೋಡಿಕೊಂಡು, ಮ್ಯಾಚ್ ಇದ್ದರೆ ಮ್ಯಾಚ್ ನೋಡಿಕೊಂಡೇ ಕೂತ್ಕೊಂಡ್ಬಿಡ್ತೀವಿ. ಅದು ಇವತ್ತು ಸಂಡೇ ಬೇರೆ ಅಲ್ವಾ, ಸೊ ಅದಕ್ಕೆ ಹಾಗೆ ಮ್ಯಾಚ್ ನೋಡಿಕೊಂಡು ಹಾಗೆ ಊಟ ಮಾಡಿಕೊಂಡು ಕಬಾಬ್ ಮಾಡಿದ್ದೆ, ಅನ್ನ ಸಾರು ಕಬಾಬು ಮುದ್ದೆ. ಸೊ ಇಷ್ಟೆಲ್ಲ ಇತ್ತು ಇವತ್ತಿನ ಊಟ. ಇನ್ನು ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗ್ ಆಗಿರುತ್ತೆ. ಬಾಯ್. ಇನ್ನು ನಮ್ಮ ನಾದಿನಿ ಕೆಲಸ ಮಾಡ್ತಾಯಿದ್ಲು. ಸೊ ನೋಡಿ, ಇದೆ ಹೊಸ ಟೇಬಲು ಚೇರು, ಚೆನ್ನಾಗಿದೆ, ಸ್ಪೇಷಿಯಸ್ ಆಗೂ ಇದೆ, ಎಲ್ಲನೂ ಇಟ್ಕೊಳೋಕ್ಕೆ ತುಂಬ ಕಂಫರ್ಟ್ ಆಗಿದೆ. ಅವಳಿಗೆ ಕೆಲಸ ಮಾಡಬೇಕಂದ್ರೆ ಕಂಫರ್ಟ್ ಇರಬೇಕು. ಕೆಲಸ ಮಾಡೋಕ್ಕೆ ಆವಾಗಲೇ ಅವಳಿಗೆ ಮನಸ್ಸು ಬರೋದು, ಅದಕ್ಕೋಸ್ಕರ ಅವಳು ಕೆಲಸ ಮಾಡ್ಬೇಕಾದ್ರೆ ನೀಟಾಗಿ ಕ್ಲೀನಾಗಿ ಡಿಸಿಪ್ಲಿನಾಗಿ ಕುತ್ಕೊಂಡು ಮಾಡ್ಕೋತಾಳೆ. ಇನ್ನು ಇದು ಷಣ್ಮಾತ್ಮನ ಜಯಂತಿ ಇತ್ತಲ್ವ, ಅಮಾವಾಸ್ಯೆ ದಿನ, ಅವತ್ತಿನ ವ್ಲಾಗ್ ಆಗಿರುತ್ತೆ. ಅವತ್ತು ಷಣ್ಮಾತ್ಮನ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೆ ಅವತ್ತು ಹೋಗಿದ್ದು. ಹೋಗಿ ನೋಡಿದ್ರೆ ಫುಲ್ಲು ಕ್ಯೂ, ಒಂದು ರೋಡ್ ತುಂಬ ಕ್ಯೂ ನಿಂತಿದೆ. ಅಷ್ಟು ಜನ ಅಂದರೆ ಅಷ್ಟು ಜನ. ನಾವು ಹೋಗಿದ್ದು 8 o'clock ಆಗಿತ್ತು, ಆದ್ರೂ ಎಷ್ಟು ಜನ ನಿಂತಿದ್ರು ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಜನ ನಿಂತಿದ್ರು. ಸೊ ಎಲ್ಲ ದರ್ಶನ ಮಾಡಿಕೊಂಡು ಮನೆಗೆ ಬಂದು, ನಮ್ಮ ಅತ್ತೆ ಅವ್ರ ತಮ್ಮಂಗೆ ತಲೆಗೆ ಕಲರ್ ಹಚ್ತಾ ಇದ್ದಾರೆ. ಇನ್ನೇನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದು ಕಲರ್ ಹಾಕ್ಕೊಂಡು ಆಮೇಲೆ ಊರಿಗೆ ಹೋಗುವಂತೆ ಅಂತ ನಮ್ಮ ಅತ್ತೆ ಹೇಳಿದ್ರು. ಅದಕ್ಕೆ ಹೋಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದರು. ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಇವಾಗ ಕಲರ್ ಕೂಡ ಹಚ್ತಾ ಇದ್ದಾರೆ. ಇನ್ನು ಇವರು ಕರೆಕ್ಟ್ ಟೈಮಿಗೆ ಊಟ ಮಾಡಿಬಿಡ್ತಾರೆ. ಬೆಳಿಗ್ಗೆ 8 o'clockಗೆಲ್ಲ ಊಟ ಮಾಡಬೇಕು, ಮಧ್ಯಾಹ್ನ 1 ಗಂಟೆ ಒಳಗಡೆ ಊಟ ಮಾಡಿಬಿಡ್ಬೇಕು. ನೈಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ, ಒಂದು 10 o'clock ಇಲ್ಲ 9:30 ಹಂಗೆ ಊಟ ಮಾಡ್ತಾರೆ. ಹಳ್ಳಿಯವರು ಹಾಗೆ ಅಲ್ವಾ, ಟೈಮ್ ಕರೆಕ್ಟಿಗೆ ಊಟ ಮಾಡ್ತಾರೆ. ನಾವಂದರೆ ಯಾವಾಗ ಬೇಕೋ ಆವಾಗ ತಿಂತಾ ಇರ್ತೀವಿ. ಅದಕ್ಕೆ ಅವರೆಲ್ಲ ಹೆಲ್ದಿಯಾಗಿರ್ತಾರೆ. ಟೈಮ್ ಕರೆಕ್ಟಿಗೆ ಫಾಲೋ ಮಾಡಬೇಕು, ಆವಾಗೆ ನಾವು ಕೂಡ ಹೆಲ್ದಿಯಾಗಿರೋಕ್ಕೆ ಸಾಧ್ಯ. ನಾವು ಬೆಳಿಗ್ಗೆ ಒಂದು 10 ಗಂಟೆಗೆ ತಿಂತೀವಿ, ಮಧ್ಯಾಹ್ನ 2 ಗಂಟೆಗೆ ತಿಂತೀವಿ, ನೈಟ್ ಯಾವಾಗ ಬೇಕೋ ಆವಾಗ ತಿಂತೀವಿ. ನಮಗಂತೂ ಟೈಮಿಂಗ್ಸ್ ಎಲ್ಲ ಊಟ ಮಾಡೋಕ್ಕೆ. ಇನ್ನು ಇದು ಮಧ್ಯಾಹ್ನ ಆಗೈತಲ್ವ, ಎಲ್ಲರೂ ಊಟ ಮಾಡಿ ಮುಗಿಸಿದ್ದು. ನಮಗೆ ನಾನ್ ವೆಜ್ ತಿಂದರೆ ಐಸ್ ಕ್ರೀಮ್ ತಿನ್ನಬೇಕು, ಇಲ್ಲ ಸ್ವೀಟ್ ತಿನ್ನಬೇಕು, ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಇವಾಗ ಐಸ್ ಕ್ರೀಮ್ ತಂದು ತಿಂತಾ ಇದ್ದೀವಿ. ಬಿರಿಯಾನಿ ಕಬಾಬ್. ಬಿರಿಯಾನಿ ಕಬಾಬ್. ನಮ್ಮ ಅಕ್ಕನ ಮಗಳು ಬಿರಿಯಾನಿ ಕಬಾಬ್ ಮಾಡಿತ್ತು. ಹಾಂ, ಕೊಯ್ಲಿ ಔಟ. ಅಯ್ಯೋ, ಹಾಕು ಬಿರಿಯಾನಿನ ಚೆನ್ನಾಯ್ತಾ ಬಿರಿಯಾನಿ? ಸೂಪರ್ ಆಗಿತ್ತು ಬಿರಿಯಾನಿ. ಕಬಾಬ್ ಚೆನ್ನಾಗಿತ್ತು.
ನನ್ನ ತಂಗಿ ಮಗ ಡ್ರಿಂಕ್ಸ್ ತಂದು ಕೊಟ್ಟಿದ್ದ, ಕುಡಿಲಿಲ್ಲ. ಹಾಂ ಹೌದಾ ಹೌದು, ಯಾಕೆ ಇಷ್ಟ ಆಗಲಿಲ್ಲ. ಕಮ್ಮಿ ಮಾಡಿಬಿಟ್ಟಿದ್ಯಲ್ಲ ಬಿಡು. ಕಮ್ಮಿ ಮಾಡಿದ್ದೀನಿ. ಏರು ಚೆನ್ನಾಗಿದೆ, ಐಸ್ ಸೂಪರ್. ಡೇಟ್ ಅನ್ಬೇಕು. ಎಷ್ಟು ವರ್ಷ? 50 ಅಲ್ಲ 45 ವರ್ಷಕ್ಕೆ 45 ವರ್ಷ ಗ್ರೇಟ್. ಯಾರು 45 ವರ್ಷ? 45 ವರ್ಷಕ್ಕೆ ಗ್ರೇಟ್. ನಾನು 56 ಈಗ. ಈಗ 56 ಇದ್ರಲ್ಲಿ ಹೇಳಿದ್ದು. ಗ್ರೇಟ್ ಐಸ್ ಕ್ರೀಮ್ ತಿಂತ ಕೂತಿರೋದು ಬೇಬಿ ಏನಂತಾರೆ, ಬೇಬಿ ಐಸ್ ಕ್ರೀಮ್. ಅಲ್ಲ ಬೇಬಿ ಏನ ಬೇಬಿ ಬಾಯಿಗೆ ಏನಂತಾರೆ ಹುಡುಗಂಗೆ? ಅಮೂಲ್ ಬಾಯಿ. ಅಮೂಲ್ ಬಾಯಿ ಐಸ್ ಕ್ರೀಮ್ ಬೇಕು ಅಮೂಲ್ ಬಾಯಿ ಅಂತ. ನಾ ಬರಂಗ್ ಕೆಟ್ಬಿಡಲ್ಲ. ಇನ್ನು ನಮ್ಮ ಅತ್ತೆಯವ್ರ ತಮ್ಮ ಬಂದಿದ್ದರು. ತುಂಬ ವರ್ಷ ಆದಮೇಲೆ ಬಂದು ತುಂಬ ದಿನ ಇದ್ದರು, ಒಂದು 15-20 ಡೇಸ್ ಇದ್ದರು ಅನಿಸುತ್ತೆ. ಸೊ ಇವಾಗ ಅವರು ಹೊರಡ್ತಾ ಇದ್ದಾರೆ. ಎಲ್ಲರಿಗೂ ಮನಸ್ಸೇ ಇಲ್ಲ ಕಳ್ಸೋಕ್ಕೆ, ಅವ್ರಿಗೂ ಕೂಡ ಮನಸ್ಸಿರಲಿಲ್ಲ ಹೋಗೋಕ್ಕೆ. ಆದರೂ ಯಾವತ್ತಾದರೂ ಒಂದಿನ ಹೋಗಲೇಬೇಕಲ್ವ, ಅವ್ರ ಮನೆಗೆ ಅವ್ರು ಹೋಗಲೇಬೇಕು. ಅದಕ್ಕೋಸ್ಕರ ಇವಾಗ ಅವರು ರೆಡಿ ಆಗ್ತಿದ್ದಾರೆ ಹೊರಡೋಕ್ಕೆ. ಬೆಳಿಗ್ಗೆನೇ ಎದ್ದು ದೇವ್ರ ಸಾಂಗ್ ಹಾಕ್ಬಿಡ್ತಿದ್ರು. ದೇವ್ರ ಸಾಂಗ್ ಹಾಕಿ ಆಮೇಲೆ ನ್ಯೂಸ್ ನೋಡಿಕೊಂಡು ದಿನಚರಿ ಅವ್ರದ್ದು ಇದೇ ಆಗಿತ್ತು. ಇನ್ನು ಅವ್ರು ಇವಾಗ ಹೊರಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಬೇಜಾರಾಗ್ತಾ ಇತ್ತು. ಇವ್ರು ಬಂದು ಆಗಲೇ ಬೆಂಗಳೂರಿಗೆ 4-5 ಇಯರ್ಸ್ ಆಗಿತ್ತು ಅನಿಸುತ್ತೆ. ಇಷ್ಟು ದಿನ ಯಾವತ್ತೂ ಇರಲಿಲ್ವಂತೆ ಅವರು. ಈ ಸತಿನೇ ಇಷ್ಟೊಂದು ದಿನ ಇದ್ದಿದ್ದು. ಯಾವಾಗ ಬಂದರೂ 1-2 ಡೇಸಲ್ಲಿ ಹೋಗ್ಬಿಡ್ತಿದ್ರಂತೆ. ಈ ಸತಿನೇ ತುಂಬ ದಿನ ಇದ್ದರು. ಸೊ ಚೆನ್ನಾಗಿತ್ತು. ಎಲ್ಲರೂ ಕುತ್ಕೊಂಡೆಲ್ಲ ಮಾತಾಡಿಕೊಂಡು ಆರಾಮಾಗಿದ್ದು ತುಂಬ ಚೆನ್ನಾಗಿತ್ತು. ಇವಾಗ ಹೊರಡ್ಬೇಕಾದ್ರೆ ಎಲ್ಲರಿಗೂ ಕೂಡ ನೋವಾಗ್ತಿತ್ತು ಮನಸ್ಸಿಗೆ. ಅಯ್ಯೋ ಇವಾಗ ಹೋಗ್ತಿದ್ದಾರಲ್ಲ, ಖಾಲಿ ಅನಿಸುತ್ತೆ ಅಂತ ಎಲ್ಲರೂ ಬೇಜಾರು ಪಡ್ಕೊತಾ ಇದ್ರು. ಅದಕ್ಕೆ ಅವರು ನಾನು ಹೋಗ್ತೀನಿ, ತುಂಬ ದಿನ ಆಯಿತು ಬಂದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ಹೊರಟರು ಅವರು. ನಮ್ಮ ಅತ್ತೆಗಂತೂ ಫುಲ್ಲು ಬೇಜಾರಾಗಿಬಿಟ್ಟಿತ್ತು, ಹೋಗ್ತಾ ಇದ್ದಾರೆ ಅಂತ. ಇನ್ನೂ 2 ದಿನ ಇರು, ಇನ್ನೂ 2 ದಿನ ಅಂತ ಹೇಳ್ತಾನೆ ಇದ್ರು. ಇಷ್ಟು ದಿನ 2 ದಿನ ಇರು, 2 ದಿನ ಇರು ಅಂತಲೇ ಇಷ್ಟು ದಿನ ಇರಿಸ್ಕೊಂಡಿದ್ದು. ಇನ್ನು ಇಲ್ಲ ನಾನು ಹೋಗ್ತೀನಿ ಅಂತ ಇವತ್ತು ಹೊರಟರು. ಇನ್ನು ಫೋಟೋಸ್ ಎಲ್ಲ ಹಿಡಿಸ್ಕೊತಿದ್ದಾರೆ ನಮ್ಮ ಅತ್ತೆನೂ ಮತ್ತು ಅವ್ರ ತಮ್ಮ. ಪಾಪ ಊರಿಗೆ ಹೋಯ್ತಾ ಇದೆಯಾ? ಊರಿಗೆ ಹೋಗಿ ಬರ್ತೀನಿ ಕಣಕ್ಕ. ಶಿವಮೊಗ್ಗಕ್ಕೆ ಹೋಯ್ತಿದ್ದೆ. 20 ದಿವಸ ಆಯ್ತು ಬಂದು ನಮ್ಮ ಅಕ್ಕನ ಮನೆಗೆ. ಹ್ಞೂ ಈಗ ಊರಿಗೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಒಳ್ಳೇದಾಗ್ಲಿ. ಎಷ್ಟು ಗಂಟೆ ಟ್ರೈನಿಗೆ ಹೋಯ್ತಾ ಇದೆಯಾ? 3 ಗಂಟೆ ಟ್ರೈನಿಗೆ ಹೋಗಿ ಬರ್ತೀನಿ ಅಕ್ಕ. 3 ಗಂಟೆ ಟ್ರೈನ್ಗೆ ಹೋಗಿ ಬರ್ತೀಯಾ? ಯಾವಾಗ ಬರ್ತೀಯ ಮತ್ತೆ? ಮತ್ತೆ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತೀನಿ ಅಕ್ಕ. ನಿಜಾಗೂ ಬರ್ತೀಯಾ? ನಿಜಾಲು ಬರ್ತೀನಿ. ಹಾಂ ಹೋಗಿ ಚೆನ್ನಾಗಿರೋ. ಹಾಂ ನಿನ್ನ ಆಶೀರ್ವಾದ ಹಂಗೆ ಇರಲಿ. ಹಾಂ ಚೆನ್ನಾಗಿರ್ಬೇಕು ಆಯ್ತಾ? ಆಯ್ತಕ್ಕ. ಹಾಂ ಎಲ್ಲರೂ ಚೆನ್ನಾಗಿರಿ. ಏನು ಮಾಡ್ತೀಯ ಹೇಳು ಪಾಪ. ಏನಿಲ್ಲ, ಹೋಗ್ತೀನಿ ಮೊಮ್ಮಕ್ಳು ಆಡ್ಸ್ಕೊಂಡು ಆರಾಮಾಗಿರ್ತೀನಿ ಕಣಕ್ಕ. ಅದಕ್ಕೆ ತಾನೇ ಹೋಯ್ತೀನಿ ಅಂತ ಅರ್ಜೆಂಟ್ ಮಾಡ್ತಾ ಇರೋದು ಮೊಮ್ಮಕ್ಳಿಗೋಸ್ಕರ. ಹಾಂ ಇದೆಯಕ್ಕ, ನಿನ್ನ ತಮ್ಮ ಊರಿಗೆ ಹೋಗ್ತೀನಿ, ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಏನ್ ಹೇಳಕ್ ಇಷ್ಟಪಡೋಣಪ್ಪ, ನನಗೆ ಅಳು ಬರ್ತೈತೆ. ನಿನ್ನೆಯಿಂದಾನೇ ಅಳು ಬರ್ತೈತೆ. ಅಳ್ಬಾರ್ದು ಕಣಕ್ಕ. ಇನ್ನ 1 ವಾರ 10 ದಿವಸ ಇರು ಅಂದ್ರೆ ಇರ್ತೀನಿ. ಅಲ್ಲ ಅದನ್ನೇ ಹೇಳ್ತಾ ಇರೋದು. ಇನ್ನೊಂದ್ ವಾರ 15 ದಿವಸ ಬೇಡಕ್ಕ. ಈಗ ಮಕ್ಕಳು ಸ್ಕೂಲ್ ಓಪನ್ ಆಗ್ತಿದೆ, ಅಲ್ಲೂ ಕಷ್ಟ ಐತೆ. 20 ದಿವಸ ಇದ್ದೀನಿ ಇಲ್ಲಿ. 21ನೇ ದಿವಸಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ. ಮತ್ತೆ ವಾರ ಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತೀನಿ. ಇಲ್ಲಿ ನೀನು ಆರಾಮಾಗಿದ್ದೆ ಅಕ್ಕ. ಉಣ್ಕೊಂಡು ತಿನ್ಕೊಂಡು ಟಿವಿ ನೋಡ್ಕೊಂಡು ಮ್ಯಾಚ್ಗಳು ನೋಡ್ಕೊಂಡು ನನ್ನ ತಂಗಿ ಮಕ್ಕಳು ನಾನು ಎಲ್ಲರೂ ಆರಾಮಾಗಿ, ನಮ್ಮ ಅಕ್ಕ ಎಲ್ಲ ಚೆನ್ನಾಗಿದ್ದು ಅಕ್ಕ. ನೀವು ಚೆನ್ನಾಗಿರಕ್ಕ. ಹಾಂ ಇನ್ನು ದೇವರು ಆಯುಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ ನಿಮಗೆ. ಹಾಂ ಅಕ್ಕ, ಎಲ್ಲದೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಹಿಂಗೆ ಇರಬೇಕು ನಗ್ನಗ್ತಾ. ಸರಿ. ಹಾಂ ಬಾಯ್ ಅಕ್ಕ. ಹುಷಾರು. ಬಾಯ್ ಬಂದೆ. ಹುಷಾರು. ಬಾಯ್.
ಇನ್ನು ಅವರು ಕೂಡ ಹೊರಟರು. 3 ಗಂಟೆಗೆ ಟ್ರೈನ್ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.